ಎಲ್ಲರಿಗೂ ನಮಸ್ಕಾರ. ನಾನು ಸುನಿತಾ. ಶ್ರೇಯಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇನ್ನೇನು ಎಲ್ಲ ಹಬ್ಬಗಳು ಸಾಲಾಗಿ ಬರ್ತಾ ಇವೆ. ವರಮಹಾಲಕ್ಷ್ಮಿ, ದಸರಾ ಹಾಗೆ ದೀಪಾವಳಿಗೆ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಮನೆಯಲ್ಲೇ ತಯಾರಿಸುವ ಅರಿಶಿಣ ಮತ್ತು ಕುಂಕುಮ ಮತ್ತು ಕಾಡಿಗೆಯನ್ನು ಹೇಗೆ ಮಾಡೋದು ಅಂತ ನಾನಿವಾಗ ಹೇಳ್ತಿದ್ದೀನಿ. ಮನೆಯಲ್ಲಿ ನೀವು ಕೂಡ ಈ ಥರ ಕುಂಕುಮವನ್ನು ತಯಾರಿಸಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ನಾನು ಅರಿಶಿಣ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ನಾವು ಮನೆಯಲ್ಲೇ ತಯಾರಿಸಿದ ಅರಿಶಿಣ ಪುಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ನೀವು ತಗೊಂಡು ಮಾಡ್ಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಸೋಡಾ, ಮನೆಯಲ್ಲೇ ಯೂಸ್ ಮಾಡುವಂಥ ಸೋಡಾವನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸುಣ್ಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ಇಷ್ಟಿಷ್ಟೇ ಅಂತ ಹಾಕೋದೇನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ತುಪ್ಪವನ್ನು ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇವಾಗ ಮಿಕ್ಸಿ ಮಾಡ್ತಿದ್ದೀನಿ. ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸಿ ಮಾಡಿದರೆ ಅರಿಶಿಣ ಪುಡಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಇಲ್ವಾದರೆ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಹಾಕ್ತಿದ್ದೀನಿ. ನೋಡಿ, ಎಲ್ಲ ಮಿಕ್ಸಿಯಲ್ಲಿರುವಂಥ ಅರಿಶಿಣ ಪುಡಿಯನ್ನು ಒಂದು ಪ್ಲೇಟ್ಗೆ ನಾನು ಇವಾಗ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಹಾಗೆ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಉಳಿದಂತಹ ಅರ್ಧ ನಿಂಬೆಹಣ್ಣನ್ನು ಕೂಡ ಹಿಂಡ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಮತ್ತೆ ಸುಣ್ಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾವ ಥರ ಕಲರ್ ಬರ್ತಿದೆ ಅಂತ. ಹೀಗೆ ಕಲಿಸ್ತಾ ಈ ಕಲರ್ ಬಂದಿದೆ ನೋಡಿ. ನಿಮಗೆ ಇನ್ನೂ ಸ್ವಲ್ಪ ಕೆಂಪು ಬೇಕಾದರೆ ಇನ್ನೊಂದು ಸ್ವಲ್ಪ ಸುಣ್ಣವನ್ನು ಹಾಕಿ ನೀವು ಈ ಥರ ಮಿಕ್ಸ್ ಮಾಡ್ಕೋಬೋದು. ಮನೆಯಲ್ಲಿ ಈಸಿಯಾಗಿ ಈ ಥರ ದೇವರಿಗೆ ನಾವು ಕುಂಕುಮವನ್ನು ರೆಡಿ ಮಾಡಿಟ್ರೆ, ಅಥವಾ ನಾವು ಮನೆಯಲ್ಲೇ ರೆಗ್ಯುಲರ್ ಆಗಿ ಈ ಕುಂಕುಮವನ್ನು ರೆಡಿ ಮಾಡಿಟ್ಕೊಂಡು ನಾವಾದರೂ ಯೂಸ್ ಮಾಡ್ಕೋಬೋದು. ಒಂದು ಸಲ ಈ ಥರ ರೆಡಿ ಮಾಡಿಬಿಟ್ರೆ ಎಲ್ಲ ಹಬ್ಬಗಳಲ್ಲೂ ನಾವು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ನಾವಾದರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ ಅರಿಶಿಣ ಮತ್ತು ಕುಂಕುಮ ದೇವರಿಗೆ. ನೀವು ಇದೇ ಥರನ ಈಸಿಯಾಗಿ ಮಾಡ್ಕೊಳ್ಳಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಥರದ ನೈವೇದ್ಯ ಮತ್ತು 9 ಥರದ ನೈವೇದ್ಯಗಳನ್ನು ಹೇಗೆ ಮಾಡೋದು ಅಂತ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ದೇವಿಗೆ ಕಾಯಿನ್ ಡೆಕೋರೇಷನ್ ಮತ್ತು ಪ್ಲೇಲಿಸ್ಟಲ್ಲಿ ವರಮಹಾಲಕ್ಷ್ಮಿ ರೆಸಿಪೀಸ್ ಅಂತ ಇದೆ. ದಯವಿಟ್ಟು ಒಂದು ಸಲ ನೋಡ್ಕೊಳ್ಳಿ. ಹಾಗೆ ದೇವರಿಗೆ ಹಚ್ಚುವಂಥ ಕಾಡಿಗೆಯನ್ನು ಯಾವ ವಿಧಾನದಲ್ಲಿ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ. ಇವಾಗ ನಾವು ಮನೆಯಲ್ಲಿ ಇರುವಂಥ ಈ ಥರ ಹತ್ತಿಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಜ್ವಾನ, ಹಾಗೆ 4 ಬಾದಾಮಿಯನ್ನು ಈ ಥರನಾಗಿ ಇಡ್ತಿದ್ದೀನಿ. ಹಾಗೆ 1ರಿಂದ 2 ಟೇಬಲ್ ಸ್ಪೂನಷ್ಟು ನಾವು ತುಪ್ಪವನ್ನು ಈ ಬಾದಾಮಿ ಮೇಲೆ ಹಾಕಬೇಕು. ನಿಮಗೆ ಇದನ್ನು ಮಾಡಲಿಕ್ಕೆ 2 ಹಣತೆಯನ್ನು ತೆಗೆದುಕೊಳ್ಬೇಕು. ನೋಡಿ, ಈ ಥರ ನಾನು ಫೋಲ್ಡ್ ಮಾಡ್ತಿದ್ದೀನಿ. ಒಳಗಡೆ ಬಾದಾಮಿ ಮತ್ತು ಅಜ್ವಾನ ಇದೆ, ಅದರ ಮೇಲೆ ತುಪ್ಪವನ್ನು ಹಾಕಿ ಈ ಥರ ಫೋಲ್ಡ್ ಮಾಡ್ತಿದ್ದೀನಿ. ಮಾಡುವುದಂತೂ ತುಂಬಾ ಈಸಿ. ನಾಳೆ ಅಥವಾ ನಾಡಿದ್ದು ಹಬ್ಬ ಇದ್ದರೆ ಇವಾಗಲೇ ಈ ತರಹ ಮಾಡಿಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ಅದೇ ತರಹ ಇನ್ನೊಂದು ಮಾಡಿ ಇಡ್ತಿದ್ದೀನಿ. ಒಳಗಡೆ ನಾವು ಅಜ್ವಾನ ಮತ್ತು ಬಾದಾಮಿಯನ್ನು ಹಾಕಿ ಅದರ ಮೇಲೆ ತುಪ್ಪವನ್ನು ಹಾಕಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹಣತೆಯಲ್ಲಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ಈ ಹತ್ತಿ ಆ ತುಪ್ಪದಲ್ಲಿ ಚೆನ್ನಾಗಿ ನೆನಿಬೇಕು. ಹಾಗಾಗಿ ನಾನು 2 ಹಣತೆಗೆ ನಾನು ತುಪ್ಪವನ್ನು ಹಾಕಿ ಅದರ ಮೇಲೆ ಇಡ್ತಿದ್ದೀನಿ. ಮತ್ತು ನಾನು ಇದರ ಮೇಲೆ ತುಪ್ಪವನ್ನು ಹಾಕ್ತಿದ್ದೀನಿ. 1-2 ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ನೆನೆದ್ರೆ ಒಳಗಡೆ ಬಾದಾಮಿ ಎಲ್ಲ ಚೆನ್ನಾಗಿ ನೆನೆಯುತ್ತೆ ತುಪ್ಪದಲ್ಲಿ. ಇವಾಗ ಈ ಥರ ರೆಡಿಯಾಗಿದೆ. ಇವಾಗ ಏನು ಮಾಡಬೇಕಂದ್ರೆ, ಮನೆಯಲ್ಲಿರುವಂತಹ 3 ಗ್ಲಾಸ್ಗಳನ್ನು ಬಳಸಿ ಅದರ ಮೇಲೆ ಒಂದು ಪ್ಲೇಟನ್ನು ಇಡಬೇಕು. ಇವಾಗ ಅದರ ಮಧ್ಯೆ ನಾನು ದೀಪವನ್ನು ಇಡ್ತಿದ್ದೀನಿ. ದೀಪವನ್ನು ಇಟ್ಟು ಬೆಂಕಿ ಕಡ್ಡಿಲೇ ದೀಪವನ್ನು ಹಚ್ಕೋಬೇಕು. ಅದರ ಮೇಲೆ ಒಂದು ಈ ಥರನಾಗಿ ನಾನು ಪ್ಲೇಟನ್ನು ಉಲ್ಟಾ ಮಾಡಿ ಇಡ್ತಿದ್ದೀನಿ. ಗಾಳಿ ಆಡದ ರೀತಿಯಲ್ಲಿ ನೀವು ರೂಮ್ನಲ್ಲಿ ಈ ಥರ ಇಡಿ. ನೋಡಿ, ಈ ಥರ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಕಾಡಿಗೆ ಸಿಗುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಉರಿತಿದೆ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ಅರ್ಧ ಗಂಟೆ
ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಪ್ಪಾಗಿ ಬಂದಿದೆ ಅಂತ. ಅಣತೆಯಲ್ಲಿ ಈ ಥರ ಉಳಿದಿದೆ. ಇದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಾಡಿಗೆ ಜೊತೆ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಪ್ಲೇಟಿಂದ ಕಾಡಿಗೆಯನ್ನು ತೆಗಿತಾ ಇದ್ದೀನಿ. ಯಾವುದೇ ರೀತಿಯಾಗಿ ಪ್ಲೇಟು ಕಪ್ಪಾಗಿ ಹಾಗೆ ಉಳಿಯೋದಿಲ್ಲ. ಮೊದಲೇ ಹೇಗಿರುತ್ತೆ ಮೊದಲಿನ ಥರನ ಹಾಗೆ ಇರುತ್ತೆ. ಇವಾಗ 1 ಸ್ಪೂನ್ ಸಹಾಯದಿಂದ ನಾನು ಈ ಕಾಡಿಗೆಯನ್ನು ತೆಗೆದು ಒಂದು ಚಿಕ್ಕ ಬಟ್ಲಿಗೆ ಹಾಕ್ತಿದ್ದೀನಿ. ಕೇವಲ 1/4 ಟೇಬಲ್ ಸ್ಪೂನಷ್ಟು ನಿಮಗೆ ಕಾಡಿಗೆ ಸಿಗುತ್ತೆ. ಮನೆಯಲ್ಲಿ ನೀವು ರೆಗ್ಯುಲರಾಗಿ ಆದರೂ ಯೂಸ್ ಮಾಡ್ಕೋಬೋದು ಕಾಡಿಗೆಯನ್ನು. ಯಾವುದೇ ಕೆಮಿಕಲ್ ಇಲ್ಲದೆ ತುಂಬಾ ನ್ಯಾಚುರಲ್ಲಾಗಿ ಈ ಥರ ಕಾಡಿಗೆಯನ್ನು ನೀವು ಮಾಡಿಕೊಂಡು ಮನೆಯಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರನಾಗಿ ಕಾಡಿಗೆಯನ್ನು ಮಾಡಿ ಒಂದು ಸಲ ರೆಡಿ ಮಾಡ್ಕೊಳ್ಳಿ. ಹಾಗೆ ದೇವರಿಗೆ ಈ ಥರನಾಗಿ ನೀವು ಮಾಡಿಬಿಟ್ಟು ಹಚ್ಚಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆ ತಂದು ಹಚ್ಚೋದಕ್ಕಿಂತ ಈ ಥರ ನೀವು ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡಿ ಹಚ್ಬೋದು. ದೇವರಿಗೆ ಹಚ್ಚಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಹೊರಗಡೆ ತರೋದಕ್ಕಿಂತ ಕೆಮಿಕಲ್ ಕಾಡಿಗೆಯನ್ನು ತರೋದಕ್ಕಿಂತ ಈಸಿಯಾಗಿ ಈ ಥರ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ 4ರಿಂದ 5 ಡ್ರಾಪ್ ತುಪ್ಪವನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ನಾನಿವಾಗ ದೇವಿ ವಿಗ್ರಹಕ್ಕೆ ರೆಡಿ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನಿಮಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನೀವು ದೇವಿಗೆ ಅಲಂಕಾರವನ್ನು ಮಾಡ್ಕೋಬೋದು. ಇವಾಗ ನಾನು ಇದು ಆರ್ಗ್ಯಾನಿಕ್ ವಿಭೂತಿಗೆ ನೀರನ್ನು ಹಾಕಿಬಿಟ್ಟು ಇಟ್ಟಿರ್ತೀನಿ ದೇವರಿಗೆ ಹಚ್ಚಲಿಕ್ಕೆ. ಅದನ್ನು ಇವಾಗ ದೇವಿ ವಿಗ್ರಹ ಹಣೆಗೆ ಮತ್ತು ಗಲ್ಲಕ್ಕೆ ನಾನು ಹಚ್ತಿದ್ದೀನಿ. ಇದ್ರ ಮೇಲ್ಗಡೆ ನಾನು ಕುಂಕುಮವನ್ನು ಹಚ್ತಿದ್ದೀನಿ. ಈ ಥರ ಹಚ್ಚಿದರೆ ಯಾವುದೇ ರೀತಿಯಾಗಿ ಕುಂಕುಮ ಜಾರಿ ಬೀಳೋದಿಲ್ಲ. 1 ವಾರ ಯಾಕೆ 1 ತಿಂಗಳಾದರೂ ಹಾಗೆ ಇರುತ್ತೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ. ಕಲರ್ ಮಾತ್ರ ಸೂಪರಾಗಿದೆ ಕುಂಕುಮದ್ದು. ಇವಾಗ ಅರಿಶಿಣವನ್ನು ಹಚ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಈ ಥರ ವಿಡಿಯೋ ಮಾಡಬೇಕನ್ಸಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಅದೇ ಥರನಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ನೋಡಿ, ನಾನು ಮನೆಯಲ್ಲಿ ರೆಡಿ ಮಾಡಿರುವಂಥ ಕಾಡಿಗೆಯನ್ನು ಸಹಿತ ಹಚ್ಚಿಬಿಟ್ಟು ತೋರಿಸ್ತಿದ್ದೀನಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ದೀಪಾವಳಿಗೆ, ಹಾಗೆ ಮನೆಯಲ್ಲಿ ಏನಾದರೂ ದೇವರ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಥರನಾಗಿ ಕುಂಕುಮ ಮತ್ತು ಕಾಡಿಗೆಯನ್ನು ತಯಾರಿಸಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಭಾಳನೇ ಚೆನ್ನಾಗಿ ಬರುತ್ತೆ. ಒಂದು ದೃಷ್ಟಿ ಬೊಟ್ಟು ಇಟ್ಟು ಇವಾಗ ಒಂದು ಲಿಪ್ಸ್ಟಿಕ್ಕನ್ನು ಹಚ್ತಿದ್ದೀನಿ. ನೋಡಿ ಎಷ್ಟೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಎಷ್ಟೊಂದು ಚೆನ್ನಾಗಾಗಿದೆ ಅಲಂಕಾರ. ನೀವು ಇದೇ ಥರನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಕುಂಕುಮ ಮತ್ತು ಕಾಡಿಗೆಯನ್ನು ಮಾಡ್ಕೊಳ್ಳಿ. ನಿಮಗೆ ಕುಂಕುಮ ಮತ್ತು ಕಾಡಿಗೆಯನ್ನು ಮಾಡಿದ್ದು ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.